ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಫೇಶಿಯಲ್ ಹೇರ್ ಯಾವ ಥರ ರಿಮೂವ್ ಮಾಡ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ಯಾವಾಗಲೂ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೊಳ್ಳುವಾಗ ನಾವು ಫಸ್ಟ್ ಅಲೋವೆರಾ ಜೆಲ್ ಯೂಸ್ ಮಾಡಿ ನಾವು ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೇಕು. ಸೊ ನಾನು ಅದೇ ಥರನೇ ನಾನು ಈ ಎರಡು ಟೂಲಿಂದ ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಕೋತೀನಿ. ಫಸ್ಟ್ ಇದು ಬಂದುಬಿಟ್ಟು ನಮಗೆ ಐಬ್ರೋಸ್ ರಿಮೂವ್ ಮಾಡೋದಕ್ಕೆ, ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಇರುತ್ತಲ್ಲ ಅದನ್ನು ರಿಮೂವ್ ಮಾಡೋದಕ್ಕೆ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಫೇಶಿಯಲಲ್ಲಿರುವಂಥ ಎಕ್ಸಸ್ ಹೇರ್ಸನ್ನು ನಾವು ರಿಮೂವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ನಾವು ಅಲೋವೆರಾ ಜೆಲ್ಲನ್ನು ಫುಲ್ ಫೇಸ್ಗೆ ಅಪ್ಲೈ ಮಾಡಬೇಕು. ಸೊ ನಾನು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ತಿಕ್ ಲೇಯರಲ್ಲೇ ಅಪ್ಲೈ ಮಾಡಿ. ಇವಾಗ ನೆಕ್ಸ್ಟ್ ನಾನು ಐಬ್ರೋಸಲ್ಲಿರುವಂಥ ಎಕ್ಸ್ಟ್ರಾ ಹೇರ್ಸನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ ಈ ಟೂಲಿಂದ. ಇವಾಗ ಫೇಸ್ ಹೇರ್ ಯಾವ ಥರ ರಿಮೂವ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಚಿಕ್ಕ ಮಿರರ್ ಹೆಲ್ಪ್ ತಗೋತಾ ಇದ್ದೀನಿ, ಬಿಕಾಸ್ ಕ್ಯಾಮ್ರಾ ದೂರದಲ್ಲಿ ಇದೆಯಲ್ಲ ಅದಕ್ಕೋಸ್ಕರ. ತುಂಬ ನಿಧಾನವಾಗಿ ನಾವು ಫೇಶಿಯಲ್ ಹೇರ್ಸನ್ನ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಕಾಣಿಸ್ತಾ ಇದೆಯಾ? ಫೇಶಿಯಲ್ ಹೇರ್ ರಿಮೂವ್ ಆದಮೇಲೆ ಒಂದ್ಸಲ ಜಸ್ಟ್ ನೀರಲ್ಲೇ ಫೇಸ್ ವಾಶ್ ಮಾಡಿಕೊಂಡು ಡ್ಯಾಬಿಂಗ್ ಮೋಷನಲ್ಲಿ ಫೇಸನ್ನು ಒರೆಸ್ಕೋಬೇಕು. ನಂತರ ಒಂದು ಐಸ್ ರೋಲರ್ ತಗೊಂಡು ಚೆನ್ನಾಗಿ ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಡೆಡ್ ಸ್ಕಿನ್ಸ್ ರಿಮೂವ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ಫೇಸನ್ನು ಒಂದ್ಸಲ ಡ್ಯಾಬ್ ಮಾಡಿಕೊಂಡು ನಿಮ್ಮ ಇಷ್ಟದ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡ್ರೆ ಸ್ಕಿನ್ ತುಂಬ ಹೈಡ್ರೇಟೆಡ್ ಆಗಿದೆ ಅಂತ ಅನಿಸುತ್ತೆ. ಫೇಶಿಯಲ್ ಹೇರ್ ರಿಮೂವ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಮೇಕಪ್ ಮಾಡೋದಕ್ಕೆ ಹೋಗಬೇಡಿ. 4 hours ಆದರೂ ಗ್ಯಾಪ್ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.